ಆಂಟಿಯರಿಗೆ ಮಾಡುವಾಗ ಆಂಟಿಯರು ಆಹಾ ಎಂದರೆ ಏನು ಅರ್ಥ ಗೊತ್ತಾ? ಆಂಟಿಯರಿಗೆ ನಿಮ್ಮಿಂದ ಜಾಸ್ತಿ ಸುಖ ಸಿಗುತ್ತಿದೆ ಎಂದು ಅರ್ಥ. ಹುಡುಗಿಯು ಒಬ್ಬಳೇ ಇದ್ದಾಗ ಈ ಮಾತನ್ನು ಹೇಳಿದರೆ ಅವಳು ನಿಮಗೆ ತೂತನ್ನು ಕೊಡುತ್ತಾಳೆ. ಅವಳಿಗೆ ದಪ್ಪ ಸಾಮಾನು ಇರುವ ವಿಷಯವನ್ನು ಕದ್ದು ಮುಚ್ಚಿ ಹೇಳಬೇಕು. ಹೆಂಡತಿಗೆ ಹೇಗೆ ಮಾಡಿದರೆ ಅವಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪ್ರತಿದಿನ ಅವಳ ತೂತನ್ನು ಸಿಪಿ ಮಾಡಿದರೆ ಅವಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಎಷ್ಟು ಬಾರಿ ಮಾಡಿದರೂ ಸಾಮಾನು ಮಲಗದ ಹಾಗೆ ಏನು ಮಾಡಬೇಕು? ನಿಮ್ಮ ರಸ ಬಿದ್ದ ನಂತರ ಸಾಮಾನನ್ನು ಆಂಟಿಯರ ಕೈಯಲ್ಲಿ ಕೊಟ್ಟರೆ ಮತ್ತೆ ಅದನ್ನು ಎಬ್ಬಿಸುತ್ತಾರೆ. ಮನೆಯಲ್ಲಿ ಎಲ್ಲರೂ ಇದ್ದಾಗ ಗಂಡ ಮತ್ತು ಹೆಂಡತಿ ಹೇಗೆ ಆಟವಾಡಬೇಕು? ಲೈಟ್ ಆಫ್ ಮಾಡಿ ನಿಧಾನವಾಗಿ ಶಬ್ದ ಬರದೇ ಇರುವ ಥರ ಮಾಡಬೇಕು. ಹುಡುಗಿಯರ ತೂತು ಕೆಂಪಗಾಗುವ ಹಾಗೆ ಹುಡುಗರು ಹೇಗೆ ಅವರಿಗೆ ಮಾಡಬೇಕು? ಅವರ ತೂತಿನ ಮೇಲೆ 15 ನಿಮಿಷ ಉಜ್ಜಿ ನಂತರ ಒಳಗೆ ಹಾಕಿ ಮಾಡಬೇಕು. ಒಂದು ಸಲ ಮಾಡಿಸಿಕೊಂಡು ಸಾಮಾನು ರುಚಿ ನೋಡಿದ ಮೇಲೆ ಹುಡುಗಿಯರು ದಿನಕ್ಕೆ ಎಷ್ಟು ಬಾರಿ ಮಾಡಿಸಿಕೊಳ್ಳುತ್ತಾರೆ? ಅವರು ಸಾಮಾನು ರುಚಿ ನೋಡಿದ ಮೇಲೆ ಅವರಿಗೆ ಪ್ರತಿದಿನ 2 ಬಾರಿ ಮಾಡಿಸಿಕೊಳ್ಳಬೇಕು ಎನಿಸುತ್ತದೆ. ಹುಡುಗಿಗೆ ಮಾಡುವಾಗ ಹುಡುಗಿಯು ನೋವಾಗುತ್ತಿದೆ ಬಿಡು ಎಂದರೆ ಅವಳಿಗೆ ಏನು ಮಾಡಬೇಕು? ಆ ನೋವಿನಲ್ಲಿ ಅವರಿಗೆ ಜಾಸ್ತಿ ಸುಖ ಸಿಗುತ್ತಿರುತ್ತದೆ. ಅದಕ್ಕೆ ಮತ್ತೆ ಮತ್ತೆ ಅವರಿಗೆ ಮಾಡಬೇಕು. ಮೊದಲನೆಯ ಪ್ರಶ್ನೆ, ಎಷ್ಟು ವರ್ಷದ ನಂತರ ಗಂಡಸರ ಸಾಮಾನು ಎದ್ದೇಳುವುದಿಲ್ಲ? 50 ವರ್ಷದ ನಂತರ ಗಂಡಸರ ಶಕ್ತಿ ಕಡಿಮೆಯಾಗಿರುವುದರಿಂದ ಸಾಮಾನು ಎದ್ದೇಳುವುದಿಲ್ಲ. ಹುಡುಗಿಯರು ಅವರ ಚಡ್ಡಿಯನ್ನು ಹಾಕಿಕೊಳ್ಳದೆ ಕಾಲೇಜಿಗೆ ಹೋದರೆ ಏನಾಗುತ್ತದೆ? ಚಡ್ಡಿಯನ್ನು ಹಾಕಿಕೊಳ್ಳದೆ ಕಾಲೇಜಿಗೆ ಹೋದರೆ ಜೋರಾಗಿ ಗಾಳಿ ಬಿಟ್ಟಾಗ ಲಂಗ ಹಾರಿ ಅವರ ತೂತು ಕಾಣಿಸುತ್ತದೆ. ಫ್ರೆಶ್ ಆಗಿರುವ ಹುಡುಗಿಯರು ಯಾವ ರೀತಿಯ ಸಾಮಾನನ್ನು ಜಾಸ್ತಿ ಇಷ್ಟಪಡುತ್ತಾರೆ? ಅವರದು ಸಾಮಾನು ಜಾಸ್ತಿ ಟೈಟ್ ಇರುವುದರಿಂದ ಅವರು ಜಾಸ್ತಿ ಸಣ್ಣ ಸಾಮಾನನ್ನೇ ಇಷ್ಟಪಡುತ್ತಾರೆ. ಹುಡುಗರು ಮಾಡುವಾಗ ಮೈ ಮರೆತು ಅವರ ರಸವನ್ನು ತೂತಿನಲ್ಲಿ ಬಿಟ್ಟಾಗ ಅವಳು ಹೇಗೆ ತೆಗೆದುಕೊಳ್ಳುತ್ತಾಳೆ? ಮೈ ಮರೆತು ಹುಡುಗರು ರಸ ಬಿಟ್ಟಾಗ ತೂತಿನೊಳಗೆ ನೀರನ್ನು ಹಾಕಿಕೊಂಡು ಬೆರಳು ಹಾಕಿ ತೆಗೆದುಕೊಳ್ಳುತ್ತಾಳೆ.